ಮೊದಲನೇದಾಗಿ ಈ ರಾಜ್ಯ, ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು. ಇಲ್ಲಿ ರಾಜ್ಯ ಮತ್ತು ಇಲ್ಲಿ ಜಿಲ್ಲೆ ಮತ್ತು ಆಮೇಲೆ ವಿಧಾನಸಭಾ ಕ್ಷೇತ್ರ, ಆಮೇಲೆ ಇಲ್ಲಿ ಲೋಕಸಭಾ ಕ್ಷೇತ್ರ ಅಂತಿದೆ. ಅದನ್ನು ಒಂದು ವೇಳೆ ಮೆನ್ಷನ್ ಮಾಡ್ಬೋದು, ಮಾಡದೇ ಇರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆಮೇಲೆ ಮುಂದುವರಿಬೇಕು. ಅದಾದಮೇಲೆ ಯಾವ ಒಂದು ವೋಟರ್ ಐ ಡಿ ಏನು ಮಾಡಬೇಕಂತ ಅಂದ್ಕೊಂಡಿರ್ತೀವೋ ಅವ್ರ ಇಲ್ಲಿ ನೇಮು ಮತ್ತು ಯಾವುದಾದ್ರು ಉಪನಾಮ ಇದ್ದರೆ ಅವ್ರ ಹೆಸರನ್ನು ಸಹ ಇಲ್ಲಿ ಹಾಕಬೇಕಾಗಿರುತ್ತೆ. ಮತ್ತು ಅಲ್ಲಿ ಆದಮೇಲೆ ಮತ್ತೆ ಫೋಟೋ ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ. 2 MB ಸೈಜಲ್ಲಿ ಇರಬೇಕು ಮತ್ತು ಬ್ಯಾಕ್ಗ್ರೌಂಡು ಹಿನ್ನೆಲೆ ಬಿಳಿ ಬಣ್ಣ ಹೊಂದಿರಬೇಕು. ಮತ್ತು ಇಲ್ಲಿ ಚಾಯ್ಸ್ ದ ಫೈಲ್ ಅಂತ ಬರುತ್ತೆ. ಇಲ್ಲಿ ಚಾಯ್ಸ್ ಫೈಲಲ್ಲಿ ಓದಿ ಈ ರೀತಿ ಸೆಲೆಕ್ಟ್ ಮಾಡಿ ಅಲ್ಲಿ ಓಪನ್ ಅಂತ ಹೊಡೆದ್ರೆ ಇದಾಗುತ್ತೆ. ಬಟ್ ಇದಾದಮೇಲೆ ಮುಂದೆ ಅಂತೇಳಿ ಕಳಿಸ್ಬೇಕು. ಆಮೇಲೆ ಯಾರೋ ಒಬ್ಬರು ವೋಟರ್ ಐ ಡಿ ಹೊಸದಾಗಿ ಅರ್ಜಿ ಸಲ್ಲಿಸ್ತಿರುವಂಥ ಕುಟುಂಬದಲ್ಲಿರುವಂಥ ತಂದೆ ಅಥವಾ ತಾಯಿ, ಪತಿ, ಪತ್ನಿ, ಒಂದು ವೇಳೆ ಇವರು ಯಾರಿಲ್ಲ ಅನಾಥವಾಗಿದ್ದ ಸಂದರ್ಭದಲ್ಲಿ ಕಾನೂನುಬದ್ಧ ಪೋಷಕ ತೃತೀಯ ಲಿಂಗಿಯಾಗಿದ್ದರು. ಇದರಲ್ಲಿ ಯಾರಾದರೂ ಒಬ್ಬರು, ಒಂದು ಉದಾಹರಣೆ, ನಾವು ಈಗ ಸದ್ಯಕ್ಕೆ ಇಲ್ಲಿ ತಂದೆಯನ್ನು ತೊಗೊಳ್ತಿದ್ದೀವಿ. ತಂದೆ ಹೆಸರು ಹಾಕಿದ ತಕ್ಷಣವೇ ಇಲ್ಲಿ ಎದುರುಗಡೆ ಇದು ಇಲ್ಲಿ ಕನ್ನಡ, ಇಂಗ್ಲೀಷಲ್ಲಿ ಟೈಪ್ ಮಾಡೋದು, ಇಲ್ಲಿ ಕನ್ನಡದಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಸಂಪರ್ಕದ ವಿವರಗಳು, ಇಲ್ಲಿ ಸ್ವಯಂ ಅಂತೇಳಿ ಹಾಕಬೇಕು. ಆಮೇಲೆ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರು ಮತ್ತು ವಿಳಾಸ ಮತ್ತು ಮೇಲೆ ಆಯ್ಕೆ ಮಾಡಿರುವ ಇಮೇಲ್ ಐ ಡಿ ಹಾಕಿದರೆ ಆಗ್ಬೋದು. ಇದು ಆಪ್ಷನಲ್ಲು. ಅದಾದಮೇಲೆ ಆಧಾರ್ ಸಂಖ್ಯೆ, ನನಗೆ ಆಧಾರ್ ಸಂಖ್ಯೆ ನೀಡಲು ಸಾಧ್ಯವಿಲ್ಲ, ಯಾಕಂದರೆ ನಾನು ಆಧಾರ್ ಸಂಖ್ಯೆ ಹೊಂದಿಲ್ಲ. ಒಬ್ಬೊಬ್ಬರು ಆಧಾರ್ ಕಾರ್ಡ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿ ಬೇರೆ ಆಪ್ಷನ್ಸ್ ಇರುತ್ತೆ, ತಾವು ಏನಾದರೂ ಅದನ್ನು ಬಳಸ್ಕೋಬೋದು. ಇಲ್ಲಿ ಆಧಾರ್ ಸಂಖ್ಯೆ ಅಂತೇಳಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಮ್ಮ ಆಧಾರ್ ನಂಬರನ್ನು ಸಹ ನಾವಿಲ್ಲಿ ಕೊಡೋಗೇಸಿ ಮತ್ತೆ ಮುಂದೆ ಕಳಿಸ್ಬೇಕಾಗುತ್ತೆ. ಅದಾದಮೇಲೆ ಜನ್ಮ ದಿನಾಂಕವನ್ನು ನಾವು ಇಲ್ಲಿ ಮಾಡಬೇಕಾಗುತ್ತೆ. ಜನ್ಮ ದಿನಾಂಕ, ವಯಸ್ಸಿನ ರುಜುವಾತಿಗೆ ಪೂರಕವಾಗಿ ಲಗಸ್ ದಾಖಲೆಯ ಸ್ವಯಂ ದೃಢ ಪ್ರತಿ ಬೇಕಾಗುತ್ತೆ. ಇಲ್ಲಿ ನಾವು ಜನ್ಮ ದಿನಾಂಕ ರುಜುವಾತಿಗಾಗಿ ಒಂದು ದಾಖಲೆಯನ್ನು ಇದು ಮಾಡಬೇಕಾಗುತ್ತೆ. ಇಲ್ಲಿ 3-4 ಆಪ್ಷನ್ಸ್ಗಳಿರ್ತವೆ. ರೇಷನ್ ಕಾರ್ಡು, ವೋಟರ್ ಐ ಡಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 4 ಅದರಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡಿ ಮತ್ತು ಅದು 2 MB ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಪ್ರಸ್ತುತ ವಿಳಾಸ, ಅಂದರೆ ಮನೆ ನಂಬರು, ಬೀದಿ, ಪಟ್ಟಣ, ಅಂಚೆ ಕಚೇರಿ, ಪಿನ್ ಕೋಡು, ತಾಲೂಕು, ಜಿಲ್ಲೆ, ಈ ಥರ ಮಾಡಿ ಮುಂದೆ ಕಳಿಸ್ಬೇಕು. ದಾಖಲೆಯನ್ನು ಆಯ್ಕೆ ಮಾಡಿ ವಾಸಸ್ಥಳ ಸಂಬಂಧಿಸಿದ ದಾಖಲೆಯನ್ನು ಆಯ್ಕೆ ಮಾಡಿ ಒಂದು ಪ್ರೂಫಿಗೆ ಆಧಾರ್ ಕಾರ್ಡನ್ನ ಹಾಕಿದ್ರು 2 MB ಇರಬೇಕು. JPG ಆಗಲಿ, PNG ಮತ್ತು PDF 3ರಲ್ಲಿ ಯಾವುದಾದ್ರೂ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಅಂಗವೈಫಲ್ಯ, ಅಂದರೆ ಯಾವುದಾದ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್, ಅಂದರೆ ಹುಟ್ಟುತ್ತಲೇ ಅಂಗವಿಕಲರಾಗಿದ್ದರೆ ಮತ್ತು ಇಂಥದ್ರದ್ದು ಒಂದು ಇದು ಬರುತ್ತೆ, ಅಂಗವೈಕಲ್ಯ ಪ್ರಮಾಣ ಪತ್ರ ಅಂತೇಳಿ, ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ತದಾದ ನಂತರ ನಾನು ಪ್ರಸ್ತುತ ವಾಸಿಸುತ್ತಿರುವ ಪ್ರಸ್ತುತ ವಿಳಾಸ ಮತದಾರ ಪಟ್ಟಿ ಈಗಾಗಲೇ ಸೇರಿದವರು ನನ್ನ ಕುಟುಂಬದ ಸದಸ್ಯರಂತ ಹೆಸರು, ಅಂದರೆ ನಮ್ಮ ಫಾದರ್ ಆದರೆ ಮದರ್ ಆಗಿರಲಿ, ಅವ್ರದ್ದೊಂದು ವೋಟರ್ ಐ ಡಿ ತೊಗೊಂಡು ಅವ್ರ ವೋಟರ್ ಐ ಡಿಯಲ್ಲಿರೋ ತಂಗಿ ಹೆಸರು ಮತ್ತು ಅವ್ರೇನು ಸಂಬಂಧ, ತಾಯಿನ ತಂದೆನ ಅಂತೇಳಿ, ಮತ್ತು ಅವ್ರ ಐಫಿಕ್ ನಂಬರ್ ಅಂತೇಳಿ ಬರುತ್ತೆ, ಆ ನಂಬರ್ ಹಾಕಿ ಮುಂದೆ ಹೋಗ್ಬೇಕು. ಇಲ್ಲಿ ಘೋಷಣೆ ಅಂತೇಳಿ ಬರುತ್ತೆ. ನೆಕ್ಸ್ಟು ನನಗೆ ತಿಳಿದ ಮಟ್ಟಿಗೆ, ನಾನು ಈ ನಂಬಿರುವಷ್ಟರ ಮಟ್ಟಿಗೆ ನಾನು ಈ ಮೂಲಕ ಘೋಷಿಸುತ್ತೇನೆ. ಗ್ರಾಮ, ಸ್ಥಳ ಯಾವುದು ಬರುತ್ತೆ ಅದು ಹಾಕಬೇಕು. ರಾಜ್ಯ ಸೆಲೆಕ್ಟ್ ಮಾಡಬೇಕು, ಜಿಲ್ಲೆ ರಾಜ್ಯ ಮಾಡಬೇಕು. ಆಮೇಲೆ ಇಲ್ಲಿ ದಿನಾಂಕ ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ ಒಂದು ಸ್ಥಳ ಹಾಕಬೇಕು, ಮೆನ್ಷನ್ ಮಾಡಿ. ಇಲ್ಲಿ ಸ್ಥಳ ಬರುತ್ತೆ. ಆಮೇಲೆ ಯಾವ ಡೇಟಲ್ಲಿ ಆಗ್ತದೆ ಅಂತೇಳಿ ಬರುತ್ತೆ. ಮತ್ತು ನೆಕ್ಸ್ಟ್ ಮುಂದಕ್ಕೆ ಅಂತ ಹೋಗಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಅಂತ ಹಾಕಬೇಕು. ಕ್ಯಾಪ್ಚರ್ ಕೋಡ್ ಹಾಕಿ ಮುಂದೆ ಕಳಿಸಿದಾದ್ಮೇಲೆ ಮುನ್ನೋಟ್ ಅಂತೇಳಿ ಬರುತ್ತೆ. ಮತ್ತೊಂದು ಸಾರಿ ಎಲ್ಲ ನಾವು ತುಂಬಿದಂಥ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಅಥವಾ ತಪ್ಪಾಗಿದೆ ಅಂತೇಳಿ ಒಂದು ಸಾರಿ ಚೆಕ್ ಮಾಡ್ಕೋಬೋದು. ತದಾದ ನಂತರ ಉಳಿಸು ಅಂತೇಳಿ ಬರುತ್ತೆ, ಸೆಂಡ್ ಮಾಡಿ. ಇಲ್ಲಿ ಈ ಥರ ಡೌನ್ಲೋಡ್ ಆಪ್ಷನ್ಸ್ ಬರುತ್ತೆ. ಎಲ್ಲ ಪ್ರತಿಯೊಂದು ನಾವು ಹಂತವಾಗಿ ಯಾವನ್ನು ಫಿಲಪ್ ಮಾಡ್ಕೊಂತ ಹೋದಂಗೆಲ್ಲ ಇವೆಲ್ಲ ಓಕೆ ಅಂತ ಬಂದಾಗ ಇದನ್ನು ಆ ಟೈಮಲ್ಲಿ ಇದನ್ನು ಒಂದು PDF ತಕ್ಕೊಂಡು ಅಲ್ಲಿ ಚುನಾವಣೆ ಅಧಿಕಾರಿಗಳು ಇರ್ತಾರೆ, ತಹಸೀಲ್ದಾರ್ ಕಚೇರಿ, ಅವ್ರ ಗಮನಕ್ಕೆ ಅವ್ರಿಗೆ ಕೊಟ್ಟಾದ ನಂತರ ಅದನ್ನು ನಾವು ಮುಂದೆ ಮತ್ತು ನಮ್ಮ ವಾರ್ಡಿಗೆ ಸಂಬಂಧಪಟ್ಟ BLO ಅಂತೇಳಿ ಒಬ್ಬರು ಇರ್ತಾರೆ, ಅಂಥವ್ರು ಇಲ್ಲಿ ಸಿಗ್ನೇಚರ್ ಮಾಡಿಸಿ ಮತ್ತು ಇದು ಕೊಟ್ಟಾಗ 3ರಿಂದ 4 ತಿಂಗಳಲ್ಲಿ ನಮ್ಮ ವೋಟರ್ ಕಾರ್ಡು ನಮ್ಮ ಪೋಸ್ಟ್ ಮುಖಾಂತರ ನಮ್ಮ ಮನೆಗೆ ಬರುತ್ತೆ.